ನಮಸ್ಕಾರ ವೀಕ್ಷಕರು, ನೀವು ನೋಡ್ತಿರೋ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಅಂತ ಅಲ್ಲ, ಕಲರ್ಸ್ ಕನ್ನಡ ಕಡೆಯಿಂದ ಒಂದು ಹೊಸತನ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಅದು ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಯಾವ್ದ್ರ ಬಗ್ಗೆ ಆಗಿರುತ್ತೆ ಅಂತ. ಅದು ದೊಡ್ಡ ಮನೆ ಹಬ್ಬ. ಸೊ ಇದ್ರ ಬಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ ವ್ಯೂವರ್ಸ್ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೂ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ. ನೀವೆಲ್ಲ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತೀರಾ, ದಯವಿಟ್ಟು ನನಗೂ ಸಹ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ನಾನು ನಿಮಗೆ ಹೇಳಿದ್ದೆ, ಏನಂತ ಹೇಳಿದ್ದೆ ಅಂದರೆ ಯಾವುದೇ ರೀತಿಯಾದ ಹೊಸ ಪ್ರೊಮೋಗಳು ಬಿಟ್ಟಿದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸ್ವಲ್ಪ ತಡವಾಯಿತು, ಇದು ಬೆಳಿಗ್ಗೆ ಬಿಟ್ಟಿರೋ ಪ್ರೊಮೋ ವೀಕ್ಷಕರೇ, ಆದರೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಆದರೂ ಸಹ ಲೇಟ್ ಆದರೂ ಸಹ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ಸೊ ಕಲರ್ಸ್ ಕನ್ನಡ ಕಡೆಯಿಂದ ಆಲ್ರೆಡಿ ಇವಾಗ 2 ಪ್ರೊಮೋ ಬಿಟ್ಟಾಗಾಯಿತು. ಇದು 3ನೇ ಪ್ರೊಮೋ ಅಂತಲೇ ಹೇಳ್ಬೋದು ವೀಕ್ಷಕರೇ. ತುಂಬ ಚೆನ್ನಾಗಿದೆ, ತುಂಬ ಎಮೋಷ್ನಲ್ ಆಗೂ ಸಹ ಇದೆ ವೀಕ್ಷಕರೇ. ತುಂಬ ಜನ ಕಣ್ಣೀರು ಸಹ ಹಾಕ್ತಾರೆ. ಯಾರು ಯಾವ ವಿಚಾರಕ್ಕಾಗಿ ಕಣ್ಣೀರು ಹಾಕ್ತಾರೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಮೊದಲನೇದಾಗಿ ಈ ಪ್ರೋಮೋದ ಉದ್ದೇಶ ಎಮೋಷ್ನಲ್ ಪ್ರೋಮೋ ಆಗಿರುತ್ತೆ ವೀಕ್ಷಕರೇ. ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ವೀಕ್ಷಕರೇ, ನಿಮಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಮೆಮೊರೀಸ್ ವಾಲ್ ಅಂತ ಮಾಡ್ತಾಯಿದ್ರು. ಸೊ ವಾಲ್ ಮೇಲೆ ಅವರ ಪಿಕ್ಚರ್ಗಳನ್ನ ಹಾಕ್ತಾರೆ. ಸೊ ಪಿಕ್ಚರ್ಗಳು ಅಂದರೆ ಸ್ಟಿಕ್ ಮಾಡ್ತಾರೆ. ಸೊ ಅದರ ವಿವರಣೆ ಮತ್ತು ಹೇಗಾಯಿತು ಅದ್ರ ಬಗ್ಗೆ ಎಲ್ಲ ಹೇಳಬೇಕು ಒಂದು ಕಡೆ ನಿಂತ್ಕೊಂಡು ಸೀಮಿತವಾಗಿ. ಸೊ ಅದೇ ರೀತಿಯಾಗಿ ಇಲ್ಲೂ ಸಹ ಅಷ್ಟೊಂದು ಫೋಟೋಗಳನ್ನ ಹಾಕಿಲ್ಲ. ಒಬ್ಬೊಬ್ಬರು ಅವ್ರ ಫೋಟೋಗಳನ್ನ ಹಾಕಿದರೆ ಅವರ ಹಿಂದ್ಗಡೆ ಒಂದು ಪ್ರಿಂಟ್ ಮಾಡಿ ಅವರ ಒಂದು ಮೆಮೊರಿಯಾಗಿ ಇಟ್ಕೊಳ್ಬೇಕಾದ ಒಂದು ಫೋಟೋಗಳನ್ನ ಹಾಕಿರ್ತಾರೆ. ಸೊ ಅದ್ರ ಬಗ್ಗೆ ಇವರು ಹೇಳ್ಕೋಬೇಕು. ಸೊ ಅದೇ ರೀತಿಯಾಗಿ ಮೊದಲನೇದಾಗಿ ಅಶ್ವಿನಿ ಅವರು ಬರ್ತಾರೆ ವೀಕ್ಷಕರೇ. ಅಶ್ವಿನಿ ಅವ್ರಿಗೆ ಯಾವ ಫೋಟೋ ಕೊಡ್ತಾರೆ ಅಂದರೆ, ಅದು ಅವರು ಜೈಲ್ಗೆ ಹೋಗಿದ್ದಾಗ ಆ ಜೈಲ್ ಮೇಲೆ ಹತ್ತಿ ಕೂತ್ಕೊಂಡಿರ್ತಾರಲ್ಲ, ಸೊ ಆ ಫೋಟೋನ ಕೊಡ್ತಾರೆ ವೀಕ್ಷಕರೇ. ನಿಮ್ಗೆ ಇಲ್ಲಿ ಹಾಕ್ತೀನಿ ನೋಡಿ. ಸೊ ವೀಕ್ಷಕರೇ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ಜೋಕ್ ಆಗಿದೆ. ಅವರು ಏನಪ್ಪ ಹೇಳ್ಕೊತಾರೆ ಅಂದರೆ, ನಾವು ಬಿಗ್ ಬಾಸ್ ಮನೇಲಿ ಇದ್ದಾಗ ತುಂಬ ಮಕ್ಕಳಾಗ್ಬಿಟ್ಟಿದ್ದೋ, ನಾವು ಚಿಕ್ಕ ಮಕ್ಕಳಾಗಿದ್ದೋ ಅಂತ ಹೇಳ್ತಾರೆ ವೀಕ್ಷಕರೇ. ಸೊ ತುಂಬ ಖುಷಿ ಆಗುತ್ತೆ, ಆದರೂ ಸ್ವಲ್ಪ ಎಮೋಷನ್ ಸಹ ಆಗುತ್ತೆ ವೀಕ್ಷಕರೇ. ಅವರು ಸ್ವಲ್ಪ ಕಣ್ಣೀರು ಸಹ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬರೋದು ಯಾರಪ್ಪ ಅಂದರೆ, ಅದು ಧ್ರುವಂತ್ ಅವರು ಹೇಳ್ತಾರೆ ವೀಕ್ಷಕರೇ, ನಾವು ಅಲ್ಲಿ ಕಳೆದಂಥ ಕ್ಷಣಗಳು ತುಂಬಾ ಮನಸ್ಸಿಂದ ಜೀವಿಸಿದೀವಿ ಅಂತ ಹೇಳ್ತಾರೆ ವೀಕ್ಷಕರೇ. ಅಲ್ಲೂ ಸಹ ಅವರು ಸ್ವಲ್ಪ ಕಣ್ಣೀರನ್ನ ಹಾಕ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಮುಂದೆನಾಗಿ ಬರೋದು ಯಾರಪ್ಪ ಅಂದರೆ, ರನ್ನರ್ ಅಪ್ ಆಗಿರೋ ರಕ್ಷಿತಾ ಅವರು ವೀಕ್ಷಕರೇ. ಸೊ ರಕ್ಷಿತಾ ಅವರು ನಿಮ್ಗೆ ಗೊತ್ತಿರ್ಬೋದು, ಉಡುಪಿ ಅವರೆಲ್ಲ ಅವಾಗ ಮಾತ್ರ ಮಸ್ತಾಗಿತ್ತು. ಅವರ ರೋಡ್ ಶೋ ಏನಿದೆ ಅದಂತೂ ಸಕ್ಕತ್ತಾಗಿತ್ತು ವೀಕ್ಷಕರೇ. ಅವರು ಮೀನೆಲ್ಲ ಇಟ್ಕೊಂಡು ರೋಡ್ ಶೋನ ಮಾಡಿದ್ರು, ತುಂಬ ಚೆನ್ನಾಗಿತ್ತು ವೀಕ್ಷಕರೇ. ಸೊ ನೀವೆಲ್ಲ ಕೇಳ್ಬೋದು, ರನ್ನರ್ ಅಪ್ಗೆ ಟ್ರೋಫಿನ ಕೊಟ್ಟಿಲ್ವಾ ಅಂತ. ಸೊ ಅದ್ರ ಬಗ್ಗೆ ಏನಾದ್ರು ವಿಡಿಯೋ ಬೇಕಂದರೆ ಸೊ ರನ್ನರ್ ಅಪ್ ಅಂತ ಕಮೆಂಟ್ ಮಾಡಿ ನೋಡೋಣ, ಆದರೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಸೊ ಕಮೆಂಟ್ ಮಾಡೋದಂತೂ ಮರಿಬೇಡಿ ವೀಕ್ಷಕರೇ. ಸೊ ಇವ್ರಿಗೆ ಯಾವುದೋ ಒಂದು ಫೋಟೋ ಸಿಗುತ್ತೆ, ಅದು ಅವರೊಬ್ಬರೇ ಬೀಮ್ ಬ್ಯಾಗ್ ಮೇಲೆ ಕೂತಿರ್ತಾರೆ ವೀಕ್ಷಕರೇ. ಅದು ಫಿನಾಲೆ ಟೈಮಲ್ಲಿ ಅಂತ ಅನ್ಕೋತೀನಿ ವೀಕ್ಷಕರೇ. ಸೊ ಅದಾದ ನಂತರ ಏನಪ್ಪ ಹೇಳ್ತಾರೆ ಅಂದರೆ, ಸುಮಾರು ದಿವಸಗಳಾಯಿತು, ತುಂಬ ಹಳ್ಕೊಂಡು ಹೇಳ್ತಾರೆ ವೀಕ್ಷಕರು. ಸುಮಾರು ದಿವಸಗಳಾಯಿತು ಬಿಗ್ ಬಾಸ್ ಮುಗ್ದು. ನಾವೆಲ್ಲ ಆಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೋ, ಅಳತೆ ಹೊಡಿತಾಯಿದ್ದೋ ಅಂತ ಎಲ್ಲ ಹೇಳ್ತಾರೆ ವೀಕ್ಷಕರೇ. ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ, ಗಿಲ್ಲಿ ಹಾಗೂ ರಘು ಅವ್ರನ್ನ ತೋರಿಸ್ಬಿಟ್ಟು ಹೇಳ್ತಾರೆ, ಸಮ್ವೇರ್ ಅಲ್ಲಿ ಏನಾದ್ರು ಡಿಸ್ಕನೆಕ್ಟ್ ಆದರೆ ತುಂಬ ಹರ್ಟ್ ಆಗುತ್ತೆ. ಇವಾಗ ಸಿಗ್ತೀವಿ, ಅಷ್ಟೊಂದು ಕ್ಲೋಸ್ ಇಲ್ಲ ನಾವೀಗ, ಅಂದರೆ ಬಿಗ್ ಬಾಸ್ ಮನೇಲಿ ಇದ್ದಷ್ಟು ಕ್ಲೋಸ್ ಇಲ್ಲ. ತುಂಬ ಹರ್ಟ್ ಆಗುತ್ತೆ ನನಗೆ. ನನಗೆ ಆ ದಿನಗಳು ಬೇಕಾಗಿತ್ತು, ತುಂಬ ಚೆನ್ನಾಗಿತ್ತು ಆ ದಿನಗಳು ಅಂತ ಅವರು ಜ್ಞಾಪಿಸ್ಕೊಂಡು ಹೇಳ್ತಾ ಇರ್ತಾರೆ ವೀಕ್ಷಕರೇ. ಅದಕ್ಕಾಗಿ ಇವರು ಆ ನೋವನ್ನ ತಡೆಯೋಕ್ಕಾಗ್ದೇ ಗಿಲ್ಲಿ ಹಾಗೂ ರಘು ಅವರು, ಸೊ ಅವರು ಡೈರೆಕ್ಟಾಗಿ ಅವರ ಸೀಟಿಂದ ಎದ್ದು ಡೈರೆಕ್ಟಾಗಿ ಅವರು ರಕ್ಷಿತಾ ಬಳಿ ಹೋಗ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ಧ್ರುವಂತ್ ಅವರು ಶಿಲ್ಲೆನ ಹೊಡಿತಾ ಇರ್ತಾರೆ ವೀಕ್ಷಕರೇ. ಇವರು 3 ಜನದ ಒಂದು ಸ್ನೇಹನ ಗಮನಿಸಿ, ಗಟ್ಟಿಯಾದ ಸ್ನೇಹವನ್ನು ಗಮನಿಸಿ ತುಂಬ ಖುಷಿಪಟ್ಟು ಅವರ ಸಂಭ್ರಮವನ್ನು ಆಚರಿಸ್ಕೊಳ್ಳೋಕ್ಕೋಸ್ಕರ ಅವರು ಶಿಲ್ಲೆನ ಹೊಡಿತಾ ಇರ್ತಾರೆ ವೀಕ್ಷಕರೇ. ನೀವು ಇಲ್ಲಿ ಗಮನಿಸ್ಬರ್ಬೋದು ವೀಕ್ಷಕರೇ, ತುಂಬ ಚೆನ್ನಾಗಿ ಅವರ ಫ್ರೆಂಡ್ಶಿಪ್ಪು ಅಷ್ಟೊಂದು ಬೆಳೆದಿದೆ ವೀಕ್ಷಕರೇ. ಸೊ ಇವರು 3 ಜನ ತುಂಬ ಕಾಮಿಡಿನೂ ಸಹ ಮಾಡ್ತಾಯಿದ್ರು, ಎಂಜಾಯ್ ಸಹ ಮಾಡ್ತಿರೋ, ಟಾಸ್ಕು ಸಹ ಆಡ್ತಾಯಿರೋ ವೀಕ್ಷಕರೇ. ಕೊನೆಯಲ್ಲಿ ರಘು ಹಾಗೂ ಗಿಲ್ಲಿ ಅವರ ನಡುವೆ ಸ್ವಲ್ಪ ಭೇದ ಒಂದು ಸ್ವಲ್ಪ ಕಿರಿಕಾಯಿತು. ಬಟ್ ಆದರೂ ಸಹ ಇಲ್ಲಿ ಒಂದಾಗಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ವೀಕ್ಷಕರೇ. ನಿಮ್ಗೇನಿಸುತ್ತೆ ಅಂತ ಕಮೆಂಟ್ ಮಾಡಿ. ರಕ್ಷಿತಾ ಅವರು ತುಂಬ ಅಳ್ತಾ ಇರೋದು ನಮಗೂ ಸಹ ಬೇಜಾರಾಗುತ್ತೆ. ಸೊ ಅವರು ಬಿಗ್ ಬಾಸ್ ಮನೇಲಿದ್ದಾಗ ಅಳ್ತಿದ್ದಾರೆ, ಬಟ್ ಇವಾಗ ಆಚೆ ಬಂದರೂ ಸಹ ಅಳ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ಅಷ್ಟೊಂದು ಡಿಪೆಂಡೆಂಟ್ ಆಗಿದ್ರು ಅಂತ ಹೇಳ್ಬೋದು ವೀಕ್ಷಕರೇ. ಡಿಪೆಂಡೆಂಟ್ ಅಂತ ಅಲ್ಲ, ತುಂಬ ಇಷ್ಟಪಟ್ಟಿದ್ರು ಅವರ ಸುತ್ತಮುತ್ತ ಇಬ್ಬರು ಅಣ್ಣಂದಿರು ಅಂತ ಹೇಳ್ಬೋದು. ರಘು ಅಣ್ಣ ಅಂದರೆ ತುಂಬ ಇಷ್ಟ ಅನ್ಕೋತೀನಿ ಅವ್ರಿಗೆ, ಯಾಕಂದರೆ ಅವ್ರನ್ನ ನೋಡಿ ತುಂಬ ಅಳಿದ್ರು ವೀಕ್ಷಕರೇ. ಸೊ ಅದಾದ ನಂತರ ಗಿಲ್ಲಿ ಅವ್ರು ನೋಡ್ತಾ ಇರ್ಬೋದು, ಇಲ್ಲಿ
ಇಲ್ಲಿಯವರು ಸಹ ಅಳ ಥರ ಇದ್ದರು, ಬಟ್ ಹತ್ತಿಲ್ಲ. ಸೊ ಅವರು ಲೈಕ್ ಅವರ ನೋವನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ರಕ್ಷಿತಾ ಬಳಿ ಹೋಗಿ ತಪ್ಕೋತಾರೆ ವೀಕ್ಷಕರೇ. ಇದೊಂದು ದೊಡ್ಡ ಬಾಂಡಿಂಗ್ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ವಿಡಿಯೋನ ಇಲ್ಲಿ ಕಂಟ ನೋಡಿದ್ದೀರಾ ಅಂದರೆ ನಿಮಗೆ ಪಕ್ಕಾ ವಿಡಿಯೋ ಇಷ್ಟ ಆಗಿರುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ.